ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಸ್ನೇಹ ಕುಲಕರ್ಣಿ ಅವ್ರನ್ನ ಬರ್ಮಾಡ್ಕೋತೀನಿ. ಜಾಸ್ತಿ ಹೇಳೋದು ಏನಿಲ್ಲ ಹೌಸ್ ಕೀಪಿಂಗ್ ರೂಲ್ಸ್. ಯಾಕೆ ಅಂದ್ರೆ ದಿಸ್ ಇಸ್ ಪರ್ಟಿಕ್ಯುಲರ್ಲಿ ಅ ಕಾನ್ಸರ್ಟ್. ದಿ ಆರ್ಟಿಸ್ಟ್ ಕಂಟ್ರೋಲ್ಸ್ ದ ಸ್ಟೇಜ್ ಅಂಡ್ ದೇರ್ ಫಾರ್ ವಿ ಸಿಟ್ ಅಂಡ್ ಲಿಸನ್ ಟು ಹಿಮ್. ಸೊ ಹಾಗಾಗಿ ಈಗ ನಾವು ಮಾಡ್ಬೇಕಾದ ಕೆಲಸ ತುಂಬಾ ಕಡಿಮೆ ಇದೆ. ಸುಮ್ಮನೆ ಕೇಳಬೇಕು, ಆನಂದ ಪಡ್ಬೇಕಷ್ಟೇ, ಚಪ್ಪಾಳೆ ತಟ್ಟಬೇಕಾಗತ್ತೆ ಅಷ್ಟೇ, ಇನ್ನೇನಿಲ್ಲ. ಒಂದು ನಾನೇನ್ ಕೇಳ್ಕೋಬೇಕು ಎಲ್ರು ಅಂದ್ರೆ, ದಯವಿಟ್ಟು ನಿಮ್ಮ ಮೈಕ್ರೋಫೋನ್ಗಳನ್ನ ಮ್ಯೂಟ್ ಮಾಡ್ಕೊಳ್ಳಿ ಬರ್ದಿದ್ದಂಗೆನೆ, ಸೊ ದಟ್ ದ ಡಿಸ್ಟರ್ಬೆನ್ಸ್ ಇಸ್ ಆಸ್ ಮಿನಿಮಲ್ ಆಸ್ ಪಾಸಿಬಲ್. ಸುಮಾರು ಜನ ನನಗೆ ಕೋರಿಕೆಗಳನ್ನ ಕಳಿಸ್ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾನು ಪ್ರವೀಣ್ ಅವ್ರಿಗೆ ತಲುಪಿಸಿದೀನಿ. ಅವರು ಖಂಡಿತವಾಗಿ ನಾನು ಇದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಕಸ್ಮಾತ್ ನಿಮಗೆ ಇನ್ನೇನಾದ್ರು ಕೇಳಬೇಕು ಅಂತ ಅನ್ಸಿದ ಪಕ್ಷದಲ್ಲಿ ನಿಮ್ಮ ಕೋರಿಕೆಯನ್ನ ಪಕ್ಕದಲ್ಲೇ ನೀವು ಮೆಸೇಜ್ ಮಾಡ್ಬೋದು ನನಗೆ. ಹೋಸ್ಟ್ ಅಥವಾ ಕೋ ಹೋಸ್ಟ್ ಮಾಡಿದ್ರೆ ನಾನು ಅದನ್ನ ಅವ್ರಿಗೆ ತಲುಪಿಸ್ತೀನಿ. ಅದನ್ನ ಅವರು ನೋಡ್ಬೋದು. ಸಮಯ ಇದ್ರೆ, ಮಾಡಕ್ಕೆ ಸಾಧ್ಯತೆ ಇದ್ರೆ ಅವರು ಮಾಡ್ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ನೋಡೋಣ ಅದೇನಾಗತ್ತೆ ಅಂತ. ಮತ್ತು ಇಂದಿನ ಕಾರ್ಯಕ್ರಮಕ್ಕೆ ಒಬ್ಬರು ಸ್ಪಾನ್ಸರ್ ಅಂತ ಬಂದಿದ್ದಾರೆ. ಇವರು ಕನ್ನಡ ಬಳಗ UK ಸ್ಪಾನ್ಸರ್ ಆಗೂ ಇದ್ದಾರೆ ಪರ್ಮನೆಂಟ್ ಆಗಿ. ಲೈಫ್ ಲೈನ್ ಇನ್ಶೂರೆನ್ಸ್ ಸರ್ವಿಸಸ್, ಕೇತೇಶ್ ರಾಮನಾಥನ್ ಅಂತ ಇವರು ನಮಗೆ ಸಹಾಯವನ್ನ ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ. ಇಷ್ಟು ಹೇಳ್ಬಿಟ್ಟು ನಾನು ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಸ್ನೇಹ ಕುಲಕರ್ಣಿ ಅವ್ರಿಗೆ ನಾನು ಬಿಡುವು ಮಾಡ್ಕೊಡ್ತೀನಿ. ಒಂದೆರಡು ಮಾತುಗಳನ್ನ ಹೇಳಿದ್ಮೇಲೆ ಪುನಃ ನಾನು ಬರ್ತೀನಿ. ಯಾಕೆಂದ್ರೆ ಐ ಹ್ಯಾವ್ ಟು ಇಂಟ್ರೊಡ್ಯೂಸ್ ಪ್ರವೀಣ್ ಗೋಡ್ಖಿಂಡಿ ಟು ದ ರೆಸ್ಟ್ ಆಫ್ ದ ಕ್ರೌಡ್. ಮೋಸ್ಟ್ ಆಫ್ ಯು ನೋ ಹಿಮ್, ಬಟ್ ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಓವರ್ ಟು ಯು ಸ್ನೇಹ ಕುಲಕರ್ಣಿ. ಜಗತ್ತಿನಲ್ಲಿ ತಮ್ಮ ಕಲೆಯಿಂದ ನಕ್ಷತ್ರದಂತೆ ಹೊಳೆಯುತ್ತಿರುವ ಭಾರತದ ರತ್ನರಾದ ಟಾಪ್ ರ್ಯಾಂಕಿಂಗ್ ಬಾಸುರಿ ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ, ಅವರ ಮಗ ಷಡಜ್ ಮತ್ತವರ ಅಣ್ಣ ಕಿರಣ್ ಹಾಗೂ ಅವರ ಬಾಸುರಿಯಿಂದ ಸುರಿಯುವ ಮಧುರ ಸುರಸಂಗಮದ ಮಳೆಯಿಂದ ಕೊರೋನಾ ಸುನಾಮಿ ಕೂಡ ಮರೆತು ಆನಂದ ಪಡೆಯಲು ಇಲ್ಲಿ ಕೂಡಿದ ಎಲ್ಲ ಸಂಗೀತ ಪ್ರೇಮಿಗಳಿಗೆ ಕನ್ನಡ ಬಳಗದ UKದ ಪರವಾಗಿ ಮನಪೂರ್ವಕ ಸುಸ್ವಾಗತ. ಧಾರವಾಡ ನನ್ನ ತವರೂರು. ಇದು ಈಗ ಸಂಗೀತ ಕ್ಷೇತ್ರವೆಂದು ಹೆಸರು ಗಳಿಸಿದೆ. ಪಂಡಿತ್ಜಿ ಕೂಡ ಧಾರವಾಡದವರು ಅಂತ ಕೇಳಿ ನನ್ನ ಅಭಿಮಾನ ಇನ್ನೂ ಹೆಚ್ಚಾಗಿದೆ. ಧಾರವಾಡದಲ್ಲಿ ಅವರ ಲೈವ್ ಕಾನ್ಸರ್ಟ್ಸ್ ಕೇಳಿದ್ದೇನೆ. ಕೃಷ್ಣನ ಮುರಳಿ ಕೇಳಿದಂತೆ ಇಂದು ಕೂಡ ಆಲ್ ನೈಟ್ ಪ್ರಾಮ್ಡ್ ಹಾಗೆ ಇಡೀ ರಾತ್ರಿ ಪಂಡಿತ್ಜಿ ಅವರ ಬಾಸುರಿ ಕೇಳಬೇಕು ಅಂತ ಅನಿಸುತ್ತದೆ. ಎಲ್ಲರೂ ಪಂಡಿತ್ಜಿ ಅವರ ಬಾಸುರಿ ಕೇಳಲು ಕಾತುರವಾಗಿರುವರು. ಶ್ರಾವಣ ಮಾಸದ ಪ್ರಥಮ ಮಳೆ ಕೋಗಿಲ ಕೂಗಿದಂತೆ ಬಾಸುರಿ ನಾದವನ್ನು ಕೇಳಿ ಆನಂದ ಮತ್ತು ಶಾಂತಿ ಪಡೆಯೋಣ ಬನ್ನಿ. ನಮ್ಮ ಖಜಾಂಚಿಯಾದ ಡಾಕ್ಟರ್ ರಾಘವೇಂದ್ರ ಮಧುಸೂದನ್ ಅವರು ವೀಣಾವಾದನದಲ್ಲಿ ಪ್ರವೀಣರು. ನಮ್ಮ ಕಲಾಕಾರರ ಪರಿಚಯ ಅವರು ಮಾಡಬೇಕು, ಇದು ಹೆಚ್ಚು ಸಮಂಜಸ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಲು ಅವರಿಗೆ ವಿನಂತಿಸುತ್ತೇನೆ. ಧನ್ಯವಾದ. ಓವರ್ ಟು ಯು ಮಧು. ಥ್ಯಾಂಕ್ ಯು ಆಂಟಿ. ಪಂಡಿತ್ ಶ್ರೀ ಪ್ರವೀಣ್ ಗೋಡ್ಖಿಂಡಿ ಇವರ ಬಗ್ಗೆ ಕೆಲವು ಮಾತುಗಳನ್ನ ಆಡ್ಬೇಕಂತ ನನ್ನ ಅವಕಾಶ ಇವತ್ತು ಬಂದಿದೆ. ತುಂಬಾ ಸಂತೋಷನೂ ಆಗಿದೆ ಹಾಗೂ ಸ್ವಲ್ಪ ಕಷ್ಟನೂ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ನಾನು ಅವ್ರನ್ನ ಕೇಳಿದಾಗ ನಿಮ್ಮ ಒಂದು ಬಯೋಡೇಟಾ ನಂಗೆ ಕಳಿಸ್ಕೊಡಿ ಅಂದಾಗ, ಇಲ್ಲ ಮಧುಸೂದನ್ ವೆಬ್ಸೈಟ್ ಅಲ್ಲಿ ಇದೆ ನೋಡಿ ಅಂತ ಹೇಳಿದ್ರು. ಅವ್ರ ವೆಬ್ಸೈಟ್ಗೆ ನಾನು ಹೋಗಿ ನೋಡಿದಾಗ ಅಲ್ಲಿ 2 ವರ್ಷನ್ ಇತ್ತು ಬಯೋಡೇಟಾ. ಒಂದು ಮಿನಿ, ಆಮೇಲೆ ಇನ್ನೊಂದು ನಾರ್ಮಲ್ ಅಂತಿತ್ತು. ಮಿನಿ ನೋಡೋಣ ಅಂತ ಫಸ್ಟ್ ಮಿನಿ ಓಪನ್ ಮಾಡಿದ್ರೆ ಅದೇ 7 ಪೇಜ್ ಇತ್ತು. ಇನ್ನು ನಾರ್ಮಲ್ ವೆಬ್ಸೈಟ್ಗೆ ಹೋದ್ರೆ ಇನ್ನೊಂದು 5-6 ಪೇಜ್ ಜಾಸ್ತಿ ಇತ್ತು. ನನ್ಗೆ ಇದು ಯಾಕೆಂದ್ರೆ ಯಾವ್ದನ್ನ ನೋಡ್ಬೇಕು, ಯಾವ್ದನ್ನ ಹೇಳ್ಬೇಕು, ಯಾವ್ದನ್ನ ಬಿಡ್ಬೇಕಂತ ನನ್ಗೆ ಖಂಡಿತವಾಗ್ಲೂ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ he is so accomplished. It is difficult for me to summarize his achievements in 5 minutes. ನಾನು ಇಂಗ್ಲಿಷ್ ಅಲ್ಲೂ ಮಾತಾಡ್ತಾ ಇದ್ದೀನಿ, ಯಾಕೆಂದ್ರೆ there are a lot of other people outside Karnataka who have joined us. So I'm trying to mix Kannada and English both. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಅರ್ಲಿ ಲೈಫ್ ಪಂಡಿತ್ ಶ್ರೀ ಪ್ರವೀಣ್ ಗೋಡ್ಖಿಂಡಿ ಅವರು ನಮ್ಮ ಕರ್ನಾಟಕದವರೇ. ಧಾರವಾಡದಲ್ಲಿ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸವನ್ನ ಮುಗಿಸಿದ್ದಾರೆ. ಮನೆಯೇ ಮೊದಲ ಪಾಠಶಾಲೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಅವರ ಪ್ರಥಮ ಗುರು ಅವರ ತಂದೆ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ಅವರೇ ಸ್ವತಃ ಕೊಳಲು ವಾದಕರು ಮತ್ತು ಗಾಯಕರು ಕೂಡ. ಅವರಿಂದ ಪ್ರಾವೀಣ್ಯತೆಯನ್ನ ಪಡೆದು ಜೊತೆಗೆ ನಿರಂತರವಾದ ಅಭ್ಯಾಸ ಮತ್ತು ಪರಿಶ್ರಮ 3ನೇ ವಯಸ್ಸಿಂದ ಅವರ ಕಲಿಯಕ್ಕೆ ಶುರು ಮಾಡಿ
ಅವರು ಬಹಳ ಉನ್ನತವಾಗಿ ಬೆಳೆದಿದ್ದಾರೆ ಇವತ್ತಿನವರೆಗೂ, ಇನ್ನು ಬೆಳಿತಾನೆ ಇದ್ದಾರೆ. ಅದೇ ನಮ್ಮ ಸಂತೋಷ. ವೃತ್ತಿಯಲ್ಲಿ ಅವರು ಇಂಜಿನಿಯರ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ಅಲ್ಲಿ ನಾನು ನೋಡಿದಾಗ ಅವ್ರ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಟಾಪ್ ರ್ಯಾಂಕ್ ಅಂತ ಇತ್ತು, ಅಲ್ಲಿ ಫ್ರಂಟ್ ರ್ಯಾಂಕ್ ಅಂತ ಇತ್ತು. ನಾನು ಫಸ್ಟ್ ನೋಡ್ಬಿಟ್ಟು ಫ್ರಂಟ್ ಬೆಂಚರ್ ಅಂತ ಅನ್ಕೊಂಡೆ. ಇಲ್ಲ, ಇಟ್ ಈಸ್ ಅ ಫ್ರಂಟ್ ರ್ಯಾಂಕ್. ಅವರು ಈಸ್ ಅ ರ್ಯಾಂಕ್ ಹೋಲ್ಡರ್ ಇನ್ ದಿ ಇಂಜಿನಿಯರಿಂಗ್ ಆಸ್ ವೆಲ್. ಅಂಡ್ ಎರಡು ವೃತ್ತಿಗಳಲ್ಲೂ ಕೂಡ ಸಾಕಷ್ಟು ಪ್ರವೀಣ್ಯತೆಯನ್ನು ಪಡೆದಿರ್ತಕ್ಕಂತಹ ಒಬ್ಬ ಅದ್ಭುತವಾದ ಕಲಾವಿದ ಅಂತ ಹೇಳಕ್ಕೆ ತುಂಬಾ ತುಂಬಾ ಸಂತೋಷವಾಗ್ತಾ ಇದೆ. ತಮ್ಮ ಕೊಳಲು ವಾದನದ ಉನ್ನತವಾದ ಅಭ್ಯಾಸವನ್ನು ಅವರು ಮುಂದುವರಿಸಿ ಬೆಂಗಳೂರಿನ ಶ್ರೀ ಆನೂರ್ ಅನಂತಕೃಷ್ಣ ಶರ್ಮಾ ಅವರಿಂದ ಲಯ ಮತ್ತು ಲಯಕರಿ ಸ್ಟೈಲ್ ಕೂಡ ಕಲ್ತಿದ್ದಾರೆ. ಹಿಂದೂಸ್ತಾನಿ ಸಂಗೀತದ ಬಗ್ಗೆ ನಾವು ಮಾತಾಡಿದಾಗ ವಿ ಟಾಕ್ ಅಬೌಟ್ ವಾಟ್ಸ್ ಕಾಲ್ಡ್ ಘರಾನಾಸ್. ಘರಾನಾ ಅಂದ್ರೆ refers to the house of music, because these are the houses where the music was predominantly consolidated in the northern India. ಅವರು ಕಲ್ತಿರ್ತಕ್ಕಂತಹ ಸ್ಟೈಲು ಕಿರಾನಾ ಘರಾನಾ ಅಂತ. ಆದ್ರೆ ಅವರು ಅದರಿಂದ ಮುಂದುವರಿಸಿ ತಮ್ಮದೇ ಆದ ಒಂದು ಶೈಲಿ, ಘಟಕಾರಿ ಅನ್ನೋ ಒಂದು ಪದ್ಧತಿಯನ್ನು ತಾವೇ ಯಶಸ್ವಿಯಾಗಿ ನಿರೂಪಿಸಿ ಅದನ್ನ ಅಳವಡಿಸಿ ಇವತ್ತು ಯಶಸ್ವಿಯಾಗಿದ್ದಾರೆ. That shows his individuality and creativity as far as music is concerned. So he has achieved the highest possible as far as the music is concerned. And ಇನ್ನೂ ಕಷ್ಟವಾಗ್ತಾ ಹೋಗ್ತಾ ಇದೆ. ಯಾಕೆಂದ್ರೆ ಅವ್ರು ಏನ್ ನುಡಿಸಬಲ್ರು ಅಂತಂದ್ರೆ, ನಾನು ಅವ್ನು ಕೇಳಿದಾಗ ಹಿಂದೂಸ್ತಾನಿ ಮ್ಯೂಸಿಕ್ ಈಸ್ ಮೈ ಫೋರ್ಟ್ ಅಂತಂದ್ರು. ಬಟ್ he is well adept in playing Carnatic music, jazz, fusion and western classical as well. ಅವ್ರು ಯಾರ ಜೊತೆ ನುಡಿಸಿದ್ದಾರೆ ಅಂತಾನು ವೆಬ್ಸೈಟ್ ಅಲ್ಲಿ ನೋಡಿದೆ. ಯಾರ ಜೊತೆ ನುಡಿಸಿಲ್ಲ ಅಂತ ಹೇಳೋದು ಸ್ವಲ್ಪ ಕಷ್ಟವೇ ಆಗ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಇಂಡಿಯಾದಲ್ಲಿ ಇರ್ತಕ್ಕಂತಹ ಎಲ್ಲ ಆರ್ಟಿಸ್ಟ್ಗಳು, ಬಾಲಮುರಳಿ ಕೃಷ್ಣ ಇರ್ಬೋದು, ಯೇಸುದಾಸ್ ಇರ್ಬೋದು, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ವಿಶ್ವಮೋಹನ್ ಭಟ್, ಶಂಕರ್ ಮಹಾದೇವನ್, ಅವರ ಜೊತೆಯೆಲ್ಲ ಸ್ಟೇಜ್ ನ ಶೇರ್ ಮಾಡಿ ಅವರ ಜೊತೆಯಲ್ಲಿ ಸಮನಾಗಿ ಜುಗಲ್ಬಂದಿಯಾಗಿ ಶ್ರೀ ಕದರಿ ಗೋಪಾಲನಾಥ್ ಅವ್ರ ಜೊತೆನೂ ಅವರ ಕಾರ್ಯಕ್ರಮಗಳನ್ನ ನಾವು ನೋಡಿದೀವಿ, ಕೇಳುವಿದೀವಿ. ಸಾಕಷ್ಟು ಸಿಡಿಗಳು ಇದೆ. ಎಲ್ಲೆಲ್ಲಿ ನುಡಿಸಿದ್ದಾರೆ ಅವರು ಅಂತಂದ್ರೆ ಪ್ರಾಬಬ್ಲಿ ಇನ್ ಆಲ್ ದ ಲೀಡಿಂಗ್ ಸ್ಟೇಜಸ್ ಅಂಡ್ ಪ್ಲಾಟ್ಫಾರ್ಮ್ ಅಕ್ರಾಸ್ ಇಂಡಿಯಾ ಅಂಡ್ ದ ವರ್ಲ್ಡ್. ಸೊ ಅವ್ರು ಇನ್ನೂ ಹಿಂಗೆ ಮುಂದುವರಿತಾ ಇದ್ದಾರೆ ಅಂತ ನಮ್ಗೆ ತುಂಬಾ ಸಂತೋಷ ಆಗ್ತಿದೆ. ಇನ್ನು ಮುಂದುವರಿತಾರೆ ಅನ್ನೋ ಭರವಸೆ ಕೂಡ ನಮಗಿದೆ. ಏನೇನು ಸನ್ಮಾನಗಳು ಬಂದಿದೆ ಅಂತಂದ್ರೆ ಅದೇ ಒಂದು ದೊಡ್ಡ ಪಟ್ಟಿ ಇದೆ. ಅದರಲ್ಲಿ ನನಗೆ ತೋಚಿದ್ದು ಪ್ರಾಬಬ್ಲಿ ದಿ ಬೆಸ್ಟ್ ಅನ್ನಕ್ಕೆ 2009 ಇಸ್ವಿನಲ್ಲಿ ನ್ಯಾಷನಲ್ ಅವಾರ್ಡ್ ಫಾರ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಷನ್ ಫಾರ್ ಎ ಮೂವಿ ಫ್ರಮ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹಿ ಇಸ್ ದಿ ಆಸ್ಥಾನ ವಿದ್ವಾನ್ ಫಾರ್ ಉಡುಪಿ ಕೃಷ್ಣಮಠ್, ಶೃಂಗೇರಿ ಶಾರದಾ ಸಂಸ್ಥಾನ ಹಾಗೂ ಆವನಿ ಶೃಂಗೇರಿ ಮಠ್ ಅಂಡ್ ಆಲ್ ಇಂಡಿಯಾ ರೇಡಿಯೋನಲ್ಲಿ ಹಿ ಇಸ್ ಎ ಟಾಪ್ ರ್ಯಾಂಕಿಂಗ್ ಆರ್ಟಿಸ್ಟ್. ಇನ್ನು ಏನು ಬಂದಿಲ್ಲ ಅಂತ ನಾನು ನೋಡ್ತಾ ಇದ್ದೆ. ಪ್ರಾಬಬ್ಲಿ ಪದ್ಮ ಅವಾರ್ಡ್ಸ್ ಇನ್ನೂ ಬಂದಿಲ್ಲ ಅವ್ರಿಗೆ, ನನಗೆ ಕಂಡ್ಲಿಲ್ಲ ಲಿಸ್ಟ್ ಅಲ್ಲಿ, ಅಥವಾ ಬಂದಿದೆಯೋ ಏನೋ ನನಗೆ ಗೊತ್ತಿಲ್ಲ. ಭಾರತ ರತ್ನನೂ ಇನ್ನು ಬಂದಿಲ್ಲ ಅಲ್ಲ? ಇಲ್ಲ, ಭಾರತ ರತ್ನ ಕೂಡ ನನಗೆ ಕಂಡು ಬರ್ಲಿಲ್ಲ. ಇವೆರಡೂ ಅವರಿಗೆ ಸಿಕ್ಲಿ ಅನ್ನೋದು ನಮ್ಮ ಆಸೆ, ಅಭಿಲಾಷೆ, ಹಾರೈಕೆ ಹಾಗೂ ದೇವರಲ್ಲಿ ಪ್ರಾರ್ಥನೆ. ಇನ್ನು ಇವರ ಸಂಗೀತಗಳನ್ನ ನೀವು ಸಾಕಷ್ಟು ಕೇಳಿದಿರಾ. ಸಿಡಿಗಳಿದೆ, ಯೂಟ್ಯೂಬ್ ಅಲ್ಲಿ ಇದೆ, ರೇಡಿಯೋ ಅಲ್ಲಿ ಬರುತ್ತೆ, ಅವರು ಟೆಲಿವಿಷನ್ ಅಲ್ಲೂ ಬರ್ತಾರೆ, ಎಲ್ಲದಲ್ಲೂ ಬರ್ತಾರೆ. ನಿಮ್ಗೆ ಏನಾದ್ರು ಕಲಿಬೇಕು ಅನ್ನೋ ಆಸೆ ಇದ್ದು ಇನ್ನು ಕೇಳಬೇಕು ಅಂತಿದ್ರೆ ಅವ್ರ ವೆಬ್ಸೈಟ್ ಅಲ್ಲಿ ಆಲ್ ಡೀಟೇಲ್ಸ್ ಆರ್ ಅವೈಲಬಲ್. ಯು ಕ್ಯಾನ್ ಕೈಂಡ್ಲಿ ಕಾಂಟ್ಯಾಕ್ಟ್ ಹಿಮ್. ಇಷ್ಟು ನನ್ನ ಸಂಕ್ಷಿಪ್ತ ವಿವರಣೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದರಲ್ಲಿ ಏನಾದ್ರು ನಾನು ಬಿಟ್ಟಿದ್ರೆ ದಯವಿಟ್ಟು ಲೋಪದೋಷಗಳಿದ್ರೆ ಕ್ಷಮಿಸ್ಬೇಕು ಅಂತ ಪ್ರವೀಣ್ ಅವ್ರನ್ನೇ ಕೇಳ್ಕೊಂಡು ಇವತ್ತಿನ ಒಂದು ಕಾರ್ಯಕ್ರಮವನ್ನು ನೀವೇ ನಡೆಸ್ಕೊಡ್ಬೇಕಂತ ಕೇಳ್ತಾ ಇದ್ದೀನಿ. ನಿಮ್ಮ ಕೋ ಆರ್ಟಿಸ್ಟ್ ಅನ್ನು ನೀವೇ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ದ ಸ್ಟೇಜ್ ಇಸ್ ಆಲ್ ಯುವರ್ಸ್ ಪ್ರವೀಣ್. ಥ್ಯಾಂಕ್ ಯು. ಧನ್ಯವಾದ ಮಧು ಅವರೇ. ಮೊದಲನೇದಾಗಿ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಕನ್ನಡ ಬಳಗ UK ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದು ನನಗೆ ತುಂಬಾ ಸಂತೋಷ ಕೊಟ್ಟಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ತಬಲಾ ಸಾಥ್ ನೀಡ್ತಾ ಇದ್ದಾರೆ ನನ್ನ ಅಣ್ಣ ಶ್ರೀ ಕಿರಣ್ ಗೋಡ್ಖಿಂಡಿ. ಬಹುಶಃ ನಾನು ಮ್ಯೂಟ್ ಮಾಡಿ. Okay. Yeah, can you hear? Yeah. Okay. So ನನ್ನ ಅಣ್ಣನ ಪರಿಚಯ ಮಾಡಿಕೊಡ್ತಾ ಇದ್ದೆ. ನನ್ನ ಅಣ್ಣ ಶ್ರೀ ಕಿರಣ್ ಗೋಡ್ಖಿಂಡಿ ತಬಲಾದಲ್ಲಿ ಸಹಕಾರ ನೀಡ್ತಾ ಇದ್ದಾರೆ. ನಾನು ಹುಟ್ಟಿದಾಗ್ಲಿಂದನೂ ನನ್ನ ಜೊತೆ ತಬಲಾ ಸಾಥ್ ನೀಡ್ತಾನೆ ಬಂದಿದ್ದಾರೆ. ನಾವಿಬ್ರು ಜೊತೆಗೆ ಸಂಗೀತದಲ್ಲಿ ಬೆಳ್ಕೊಂಡು ಬಂದಿದ್ದೀವಿ.
ಈಗ ಬೆಂಗಳೂರಿನಲ್ಲಿ ಕೂಡ ನಮ್ಮದೇ ಆದ ಸ್ಟುಡಿಯೋ ಇದೆ ನಮ್ಮ ಮನೆಯಲ್ಲಿ. ಆ ಸ್ಟುಡಿಯೋನ ನಾವಿಬ್ರು ನಡೆಸ್ತಾ ಇದ್ದೀವಿ. ಹಿ ಈಸ್ ಆಲ್ಸೋ ಕ್ವಾಲಿಫೈಡ್ ಇಂಜಿನಿಯರ್, ಕಂಪ್ಯೂಟರ್ ಇಂಜಿನಿಯರ್, and also an accomplished tabla player. So it runs in the family. He initially learned under my father and then under various gurus, including Pandit Raghunath Nakurji of Dharwad. On my left is my son Shadaj Godkhindi. ಹೋದ ವರ್ಷ ಇವನ್ಗೆ 18 ತುಂಬಿದೆ. ನೋಡಕ್ ತುಂಬಾ ದೊಡ್ಡವಂತರ ಕಾಣ್ಬೋದು, ಬಟ್ ಈಸ್ ಕ್ವೈಟ್ ಯಂಗ್ ಅಂಡ್ ಮ್ಯೂಸಿಕಲ್ ಕೂಡ ಅವನು ಸಾಕಷ್ಟು ಪ್ರತಿಭೆಯನ್ನ ಹೊಂದಿದ್ದಾನೆ, ಪ್ರಯತ್ನಗಳನ್ನ ಮಾಡ್ತಾ ಇದ್ದಾನೆ. His accomplishments have just begun, and he stood first in the All India Radio Music Competition last year, and so he's automatically graded B. And he's also won several national level awards, and incidentally he is also a drummer. He plays the Western drums, and 7th grade Trinity College of Music London in the 7th grade kuda pass madidane. He is intermittently learning Kanjira also. So avangu all the formats of music, all the genres of musical interest ide. And in the recent years he's been doing something very creative, which is covers of classical musicians. Ustad Bade Ghulam Ali Khan, Abdul Karim Khan Sabru, Kishori Amonkar ಅವರು, ಅಮೀರ್ ಖಾನ್ ಸಾಬ್ರು, ಇವ್ರು ಹಾಡಿರೋ ತುಣುಕನ್ನ ಇಟ್ಕೊಂಡು ಅದಕ್ಕೆ ಅದ್ರ ಮೇಲೆ ಅದ್ರ ಜೊತೆಗೇನೆ ಅವ್ರ ಧ್ವನಿಯ ಜೊತೆಗೆ ಕೊಳಲನ್ನ ನುಡಿಸೋ ಮೂಲಕ probably for the first time cover versions of classical music ಅವನು ಮಾಡ್ತಾ ಇದ್ದಾನೆ, and which has been appreciated widely by very well known classical singers like Ustad Rashid Khan, Kaushiki Chakravarti, and many others. So ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರಲಿ. He has a long way to go, and he started learning under my father, and then ಇವಾಗ ನನ್ನ ಹತ್ರ ಅವನ ಕಲಿಕೆಯನ್ನು ಮುಂದುವರಿಸಿದ್ದಾನೆ. So this is a family of Godkhindis, and we generally call ourselves God's Trio, because my friends used to call me, my nickname was Gods. Praveen Godkhindi ಹೇಳಕ್ ಬರ್ತಾ ಇರಲಿಲ್ಲ, ಅದಕ್ಕೆ ಗಾಡ್ಸ್ ಅಂತಿದ್ರು. ಸೊ ದ್ಯಾಟ್ ವೇ ಗಾಡ್ಸ್ ಗೋಡ್ಖಿಂಡಿ ಟ್ರಯೋ ಅಂತ ನಾವು ಮಾಡ್ಕೊಂಡಿದೀವಿ. ಅಂಡ್ ಇವತ್ತಿನ ಕಾನ್ಸರ್ಟ್ ನಲ್ಲಿ ವಿ ಆರ್ ಗೋನಾ ಪ್ರೆಸೆಂಟ್ ಡಿಫ್ರೆಂಟ್ ಜಾನರ್ಸ್. ಫಸ್ಟಿಗೆ ಮೊದಲಿಗೆ ಇಲ್ಲಿ ಸಾಯಂಕಾಲ ಆಗಿರೋದ್ರಿಂದ ಒಂದು ಸಂಜೆಯ ರಾಗ ಪೂರ್ಯ ಕಲ್ಯಾಣ್ ಅದನ್ನು ನುಡಿಸ್ತಾ ಇದೀವಿ. ವಿಲಂಬಿತ ಏಕ್ತಾಲ್ ಮತ್ತು ಧೃತ್ ತೀನ್ತಾಲ್ ನಲ್ಲಿ 2 ರಚನೆಗಳು. ಅದಾದ್ಮೇಲೆ ಸೆಕೆಂಡ್ ಹಾಫ್ ಮಧು ಅವ್ರು ರಿಕ್ವೆಸ್ಟ್ ಮಾಡಿರೋದ್ರಿಂದ ನಮ್ಮ ಗುರುಗಳು ಮಾಡಿರುವಂತ ಒಂದು ಕಂಪೋಸಿಷನ್ ಕದನ ಕುತೂಹಲ ರಾಗದ್ದು ಅದನ್ನ ನುಡಿಸ್ತಾ ಇದೀವಿ. ಅಂಡ್ ಇನ್ ಗೋಯಿಂಗ್ ಫಾರ್ವರ್ಡ್ ಆದ್ಮೇಲೆ ಕೆಲವು ಜನಪ್ರಿಯ ದೇವರ ನಾಮಗಳನ್ನ, ಡಿವೋಷನಲ್ ಸಾಂಗ್ಸ್ ಅನ್ನ ಅದನ್ನ ನುಡಿಸ್ತೀವಿ. ಅಂಡ್ ದೆನ್ probably conclude the concert with a medley of film songs based on ragas. So that is the whole plan for tonight. ನಿಮಗೆ ಮಧ್ಯಾಹ್ನ, ನಮಗೆ ಇಲ್ಲಿ ಸಾಯಂಕಾಲ. ಆಕ್ಚುಲಿ the Bangalore weather is beautiful now, and this is ಒಂಥರ ಬಹಳ ಇಂಟಿಮೇಟ್ ಕಾನ್ಸರ್ಟ್ ಆಗಿ ಕಂಡು ಬರ್ತಾ ಇದೆ, because I'm seeing all of your faces here and performing for all of you. But it's also a kind of riyaz or a rehearsal or a practice session for all of us. So we would like to thank you for inviting us and having us over. ಈ ಕಾರ್ಯಕ್ರಮ ನಮಗೆ ನೀಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕನ್ನಡ ಬಳಗ UK ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಹಾಗೂ ನನ್ನ ಇಡೀ ಕುಟುಂಬದ ಪರವಾಗಿ ಧನ್ಯವಾದಗಳು, ವಂದನೆಗಳು. And as Madhu ಅವರು ಹೇಳ್ದಂಗೆ, if you have any requests you can just message and I'll see if I can include them. Already ಅವ್ರು ಕಳಿಸಿರೋ ಲಿಸ್ಟ್ ನನ್ನ ಹತ್ರ ಇದೆ, ಅದನ್ನಂತೂ ನಾನು I'll try to incorporate. But you know, artists are artists, we tend to just go with the flow. So sit back, relax and enjoy. This is Rag Purya Kalyani and ವಿಲಂಬಿತ್ ಏಕ್ತಾಲ್ ಮತ್ತು ಧೃತ್ ತೀನ್ತಾಲ್. ಸ್ವಲ್ಪ we begin with a very meditative alap, ಶಾಂತ ರೀತಿಯಿಂದ ಪ್ರಾರಂಭ ಮಾಡಿಕೊಂಡು then we'll take it to a crescendo as the concert progresses. Hope the sound is fine. Just give a thumbs up, anybody. So yeah.
ಥ್ಯಾಂಕ್ ಯು. बहुत अच्छा.
क्या बात?
One quick, very fast composition in Rag Hamsadhwani.
ನಿಮ್ಮೆಲ್ರಿಗೂ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ನಾವು ಆಫ್ಟರ್ ಪೂರ್ಯ ಕಲ್ಯಾಣ್ ಅಂಡ್ ಹಂಸಧ್ವನಿ ಇವಾಗ ವಿಲ್ ಪ್ಲೇ ಕಂಪೋಸಿಷನ್ ಇನ್ ಕದನ ಕುತೂಹಲ. ಇದು ಕಂಪೋಸ್ ಮಾಡಿದ್ದು ನಮ್ಮ ನಾನು ಮೃದಂಗ ವಿದ್ವಾನ್ ಆನೂರ್ ಅನಂತ ಕೃಷ್ಣ ಶರ್ಮಾ ಅವ್ರ ಹತ್ರ ಲಯದ ಹೆಚ್ಚಿನ ಅಭ್ಯಾಸ ಮಾಡಲಿಕ್ಕೆ ಅವ್ರ ಹತ್ರ ನಾನು ಪಾಠಕ್ಕೆ ಹೋಗ್ತಾ ಇದ್ದೀನಿ. ಸೊ ಅವರು ಕಂಪೋಸ್ ಮಾಡಿರುವಂಥದ್ದು. ಅನೇಕ ಜನರಿಗೆ ಅವ್ರ ಬಗ್ಗೆ ಶಿವು ಸರ್ ಅಂತಾನೆ ಅವ್ರ ಬಗ್ಗೆ ಗೊತ್ತಿರಬಹುದು. ಮಹಾನ್ ಮೃದಂಗ ವಿದ್ವಾಂಸರು, ಕಂಪೋಸರ್, ಗಾಯಕರು.
ಅವರು ಕದನ ಕುತೂಹಲ ರಾಗದಲ್ಲಿ ಒಂದು ಅದ್ಭುತವಾದ ಒಂದು ಕಂಪೋಸಿಷನ್ ಮಾಡಿದ್ದಾರೆ. ಅದನ್ನ ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸ್ತಾ ಇದ್ದೀವಿ. Tadumta, 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 tadum, 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 tadum.
Thank you. Thank you. ಇದೊಂದು ಅದ್ಭುತವಾದ ರಾಗ ಪೀಲು ಅಂತ. ನಾವು ಹಿಂದೂಸ್ತಾನಿಯಲ್ಲಿ ಪೀಲು ಅಂತೀವಿ. ಇದರಲ್ಲಿ ಅನೇಕ ಜನಪ್ರಿಯ ಚಿತ್ರಗೀತೆಗಳು ಕೂಡ ಇವೆ. ಆದರೆ ಇವಾಗ ನಾವು ನುಡಿಸ್ತಾ ಇರುವಂಥದ್ದು ಜಗದೋದ್ಧಾರನ. ಇದು ಕರ್ನಾಟಕ ಕಂಪೋಸಿಷನ್ ಆಗಿದ್ರೂ ಹಿಂದೂಸ್ತಾನಿ ಸ್ಟೈಲು ಮತ್ತು ಕರ್ನಾಟಕ ಸ್ಟೈಲ್ ಎರಡು ಮಿಕ್ಸ್ ಮಾಡಿ ನುಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಒಂದು ಪೀಲು ರಾಗದ ಆಲಾಪದೊಂದಿಗೆ ಪ್ರಾರಂಭ ಮಾಡಿ ಆಮೇಲೆ ಜಗದೋದ್ಧಾರನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಮೆಸೇಜಸ್ ಬರ್ತಾ ಇರ್ಬೋದು. ನನಗಿಲ್ಲಿ ಐ ಆಮ್ ನಾಟ್ ಏಬಲ್ ಟು ರೀಡ್ ಬಿಕಾಸ್ ತುಂಬ ಬೇಗ ಸ್ಕ್ರೋಲ್ ಆಗ್ತಾ ಇದೆ. ಇಟ್ ಈಸ್ ಎನಿಥಿಂಗ್ ಯು ಕ್ಯಾನ್ ಇನ್ ಪರ್ಟಿಕ್ಯುಲರ್ ದ್ಯಾಟ್ ಯು ವಾಂಟ್ ಟು ಲಿಸನ್ ಟು, ಮಧು ಅವ್ರಿಗೆ ನೀವು ಮೆಸೇಜ್ ಮಾಡಿ. ಮಧು ಅವ್ರು ಪ್ರೊಬ್ಯಾಬ್ಲಿ ನಂಗೆ ವಾಟ್ಸ್ಆ್ಯಪ್ ಮೆಸೇಜ್ ಮಾಡಿದ್ರೆ ಐ ಕ್ಯಾನ್ react or try to incorporate those. So Jagadodharana.
Thank you, thank you, thank you. ಹಾ, ಪ್ರವೀಣ್ ಕೇಳಿಸ್ತಿದ್ಯಾ? ಹಲೋ, Okay, few requests. ಯಾವ ಮೋಹನ ಮುರಳಿ ಕರೆಯಿತು, ನೀ ಹಿಂಗೆ ನೋಡಬೇಡ ಅಂಡ್ ಬಾಬಾ ರಾಘವಾನಿ.
ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮಧು ಅವರು ಮತ್ತೆ ಬೇರೆಯವರು ಯಾರು ಹೇಳಿದ್ರು ಅನ್ಸುತ್ತೆ, ಆಂಟಿ ಹೇಳಿದ್ರು ಅನ್ಸುತ್ತೆ, ಈ ತರದ ಕಾರ್ಯಕ್ರಮ ಮತ್ತೆ ಮತ್ತೆ ಮಾಡ್ಬೇಕು ಅಂತ. ಸೊ ಈ ಲಿಸ್ಟ್ ಎಲ್ಲ ನೋಡ್ತಾ ಇದ್ರೆ ಐ ಥಿಂಕ್ ಯು ವಿಲ್ ಹ್ಯಾವ್ ಟು ಡೂ ಇಟ್. ಅಷ್ಟೊಂದು ರಿಕ್ವೆಸ್ಟ್ ಬರ್ತಾ ಇದೆ ಅಂದ್ರೆ ಮೇ ಬಿ ನೈಟ್ಲಿ ಫೀಚರ್ ಅಂತ ಒಂದು ಕಾರ್ಯಕ್ರಮ ಮಾಡ್ಲೇಬೇಕಾಗತ್ತೆ ನೀವು. ಒಂದು ರಾಗಮಾಲಿಕೆ ತರ ನಾನು ನುಡ್ಸ್ಕೊಂಡು ಹೋಗ್ತೀನಿ, ಬೇರೆ ಬೇರೆ ರಾಗಗಳ ಒಂದು ಸರಮಾಲೆ, ಅದರಲ್ಲಿ ಇರುವಂತ ಗೀತೆಗಳು. ಅದು ಡಿವೋಷನಲ್ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಮತ್ತೆ ಚಿತ್ರಗೀತೆಗಳು ಕೂಡ ಆಗಿರ್ಬೋದು.
ನಮಸ್ಕಾರ ಎಲ್ರಿಗೂ ನಮಸ್ಕಾರ ಅಂಡ್ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಗಿಸ್ಬೇಕು. ಅದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದ್ರೆ ನಮ್ಮ ಐಪ್ಯಾಡ್ನ 2% ಮಾತ್ರ ಬ್ಯಾಟ್ರಿ ಮಿಕ್ಕಿದೆ. 100% ಇಂದ 2% ಬಂದಿದೆ. ಸೊ ಅದಕ್ಕೂ ಸಾಕಾಗಿದೆ. ಐ ಹೋಪ್ ಯು ಆಲ್ ಎಂಜಾಯ್ಡ್ ಅಂಡ್ ಥ್ಯಾಂಕ್ ಯು for being such a wonderful audience. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಕನ್ನಡ ಬಳಗ UK ಅವ್ರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಷಡಜ್ ಗೋಡ್ಖಿಂಡಿ ಆನ್ ದ ಫ್ಲೂಟ್, ನಮ್ಮಿಬ್ಬರ ಜೋಗಲ್ ಬಂದಿದ್ದು ಇಷ್ಟೊತ್ತು ನೀವು ಕೇಳಿದ್ದು ಷಡಜ್ ಗೋಡ್ಖಿಂಡಿ ಅಂಡ್ ಶ್ರೀ ಕಿರಣ್ ಗೋಡ್ಖಿಂಡಿ ಆನ್ ದ ತಬ್ಲಾ, ನನ್ನ ಅಣ್ಣ, ಮತ್ತೆ ನಾನು ಪ್ರವೀಣ್ ಗೋಡ್ಖಿಂಡಿ ಪರಿವಾರದಿಂದ ನಿಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸದ್ಯದರಲ್ಲೇನೆ ಮತ್ತೆ ಭೇಟಿ ಆಗೋಣ ಅಂತ ಆಶಿಸ್ತಾ ಎಲ್ರಿಗೂ ವಾಟ್ ಶುಡ್ ಐ ಸೇ, ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು, ಬಿಕಾಸ್ ಇಲ್ಲಿ ಶುಭರಾತ್ರಿ ಅಂತ ಹೇಳ್ಬೋದು. ಹ್ಯಾವ್ ಅ ಲವ್ಲಿ ವೀಕೆಂಡ್, ಸ್ಟೇ ಸೇಫ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಗಾಡ್ ಬ್ಲೆಸ್ ಯು ಆಲ್. ನಮಸ್ಕಾರ. ಒಂದ್ ನಿಮಿಷ ಪ್ರವೀಣ್, ಒಂದ್ ನಿಮಿಷ. ನೀಲ್, ಒಂದ್ ನಿಮಿಷ. ಒಂದು ವಂದನಾರ್ಪಣೆ ಕಾರ್ಯಕ್ರಮ ನನ್ನ ಕೊಲೀಗ್ 2 minutes ಮಾಡ್ಬಿಡ್ತಾರೆ. ವಿದ್ಯಾರಾಣಿ, ಕ್ಯಾನ್ ಯು ಪ್ಲೀಸ್ ಕಮ್ ಇನ್ ಪ್ಲೀಸ್? ಎಲ್ಲರಿಗೂ ನಮಸ್ಕಾರ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಈ ಸಾಲು ಅಕ್ಷರಶಃ ಒಪ್ಪುವಂತೆ ಪ್ರವೀಣ್ ಗೋಡ್ಖಿಂಡಿ ಹಾಗೂ ತಂಡದವರು ತಮ್ಮ ಸುಮಧುರವಾದಂತಹ ಕೊಳಲು ವಾದನದೊಂದಿಗೆ ನಮ್ಮೆಲ್ಲರನ್ನ ಬೇರೊಂದೇ ಜಗತ್ತಿಗೆ ಇಷ್ಟೊತ್ತು ಕೊಂಡೊಯ್ದಿದ್ದಾರೆ. ಈ ಅನುಭವವನ್ನ ನಾನು ಖಂಡಿತವಾಗ್ಲೂ ಪದಗಳಲ್ಲಿ ವ್ಯಕ್ತಪಡಿಸಲು ಅಸಾಧ್ಯವೇ ಸಹಿ. ತಮ್ಮ ಹೆಸರೇ ಸೂಚಿಸುವಂತೆ ಪ್ರವೀಣ್ ಗೋಡ್ಖಿಂಡಿಯವರು ಸಂಗೀತ ಕಲೆಯಲ್ಲಿ ಉನ್ನತ ಪ್ರವೀಣರು ಎಂದರೆ ಅತಿಶಯೋಕ್ತಿ ಏನಲ್ಲ ಅಂತ ಭಾವಿಸ್ತೀನಿ. ನಮ್ಮೆಲ್ಲರ ಕೋರಿಕೆಗೆ ಓಗೊಟ್ಟು ಇಂದಿನ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಶ್ರೀ ಪ್ರವೀಣ್ ಗೋಡ್ಖಿಂಡಿ ಅವರಿಗೂ ಹಾಗೂ ಇವರಿಗೆ ತಬಲ ವಾದನದಲ್ಲಿ ಸಾಥ್ ನೀಡಿದಂತಹ ಶ್ರೀ ಕಿರಣ್ ಗೋಡ್ಖಿಂಡಿ ಅವರಿಗೂ ಸಹ ಅನಂತ ಧನ್ಯವಾದಗಳು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿನಂತೆ ಷಡಜ್ ಗೋಡ್ಖಿಂಡಿಯವರು ಸಹ ಅವರ ಪ್ರತಿಭೆಯನ್ನ ನಾವು ಎಲ್ಲರೂ ಬಹಳ ಮೆಚ್ಚಿಕೊಂಡಿದ್ದೇವೆ. ಈ ತ್ರಿಮೂರ್ತಿಗಳಿಗೆ ನಾನು ಎಲ್ಲರ ಪರವಾಗಿ ಹಾಗೂ ಕನ್ನಡ ಬಳಗ UK ಸಂಸ್ಥೆಯ ವತಿಯಿಂದ ಅನಂತ ಅಭಿನಂದನೆಗಳನ್ನ ಅರ್ಪಿಸುತ್ತೇನೆ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸೋ ಮಚ್. KBUK ಸಂಘಟಿಸುವಂತಹ ಈ ವೆಬ್ ಸರಣಿ ಕಾರ್ಯಕ್ರಮಕ್ಕೆ ಬಹಳ ಉತ್ಸುಕರಾಗಿ ತಪ್ಪದೆ ಹಾಜರಿದ್ದು ನಮ್ಮೆಲ್ಲರನ್ನ ಪ್ರೋತ್ಸಾಹಿಸುವಂತಹ ಪ್ರತಿಯೊಬ್ಬ ಕನ್ನಡ ಬಳಗ UK ಸದಸ್ಯರಿಗೂ ಸಹ ತುಂಬು ಹೃದಯದಿಂದ ಅಭಿನಂದನೆಗಳನ್ನ ಅರ್ಪಿಸುತ್ತೇನೆ. ಕಲೆಗೆ ಯಾವುದೇ ರೀತಿಯ ಗಡಿ ಇಲ್ಲ ಎಂಬ ಮಾತಿಗೆ ನಮ್ಮ ಇಂದಿನ ಅದ್ಭುತವಾದಂತಹ ಕಾರ್ಯಕ್ರಮವೇ ಸಾಕ್ಷಿ ಎಂದು ಹೇಳ್ಬಹುದು. ಕೇವಲ ಕನ್ನಡಿಗರೇ ಅಷ್ಟೇ ಅಲ್ಲದೆ ಹಲವಾರು ಇತರೆ ಕಲಾಭಿಮಾನಿಗಳು ಕೂಡ ನಮ್ಮೊಂದಿಗೆ ಇಂದು ಹಾಜರಿದ್ದಾರೆ. ಈ ಎಲ್ಲ ಕಲಾಸಕ್ತರಿಗೂ ಕನ್ನಡ ಬಳಗ UK ವತಿಯಿಂದ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಲೈಫ್ ಲೈನ್ ಪ್ರೊಟೆಕ್ಟ್ ಸರ್ವಿಸಸ್ ನ ಶ್ರೀ ರಮಾನಾಥನ್ ಕೇಟೇಶ್ ಅವರಿಗೂ ಸಹ ಕನ್ನಡ ಬಳಗ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಅಸ್ ಇಫ್ ಯು ವಾಂಟ್ ಟು ನೋ ಫರ್ದರ್ ಡೀಟೇಲ್ಸ್ ಅಬೌಟ್ ದೇರ್ ಸರ್ವಿಸಸ್. ಕೊನೆಯದಾಗಿ ಇಂದಿನ ಕಾರ್ಯಕ್ರಮವು ಯಶಸ್ವಿಯಾಗಲು ಪ್ರತಿ ಹೆಜ್ಜೆಯಲ್ಲೂ ಶ್ರಮವಹಿಸಿ ಕಾರ್ಯನಿರ್ವಹಿಸಿದಂತಹ ಕನ್ನಡ ಬಳಗ UK ಸಂಸ್ಥೆಯ ಖಜಾಂಚಿಗಳಾದಂತಹ ಶ್ರೀ ಮಧುಸೂದನ್ ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ತಾಂತ್ರಿಕ ಸಹಾಯಕರು ಹಾಗೂ ಕನ್ನಡ ಬಳಗ UK ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂತಹ ನೀಲ್ ತಲಗೇರಿ ಅವರಿಗೆ ಹಾಗೂ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀಮತಿ ಸ್ನೇಹಾ ಕುಲಕರ್ಣಿ ಅವರಿಗೂ ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಕನ್ನಡ ಬಳಗ UK ಸಂಸ್ಥೆಯು ಆಯೋಜಿಸುವಂತಹ ಈ ಎಲ್ಲ ವೆಬ್ ಸರಣಿಯ ರೆಕಾರ್ಡೆಡ್ ವರ್ಷನ್ಸ್ ಅನ್ನ ತಾವುಗಳು ಕನ್ನಡ ಬಳಗ ವೆಬ್ಸೈಟ್ ನಲ್ಲಿ
ನೋಡಬಹುದಾಗಿ ನಾನು ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಎಲ್ಲರೂ ತಮ್ಮ ಸಮಯವನ್ನ ಬದಿಗಿಟ್ಟು ಈ ಕಾರ್ಯಕ್ರಮ ನೋಡಕ್ಕೆ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಶುಭ ಸಂಜೆ, ಶುಭರಾತ್ರಿ. ಧನ್ಯವಾದ.